ಜನ್ಮ ಜನ್ಮನಿ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಶ್ರೀ ಸತ್ಯಾತ್ಮ ಸಮಾರಂಭಾಂ ಟೀಕಾಕೃತ್ ಪಾದಮಧ್ಯಮಾಂ ಶ್ರೀಮದ್ ಆಚಾರ್ಯ ಪರ್ಯಂತಾಂ ವಂದೇ ಗುರುಂ ಪರಂಪರಾಂ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಇಡೀ ದೇಶ ಕೊಂಡಾಡುತ್ತಾರೆ. ಆದರೆ ಇವರು ಯಾರು? ನಮ್ಮ ಮಂತ್ರಾಲಯ ಪ್ರಭುವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಯರ ಮೂಲ ಬೃಂದಾವನ ಮಂತ್ರಾಲಯದಲ್ಲಿ ಇದ್ದರೂ ಕೂಡ ಅವರ ಮೃತ್ತಿಕಾ ಬೃಂದಾವನಗಳು ಊರುಗಳಲ್ಲಿ ದೇಶ ವಿದೇಶಗಳಲ್ಲಿ ಇದೆ. ಸಾಮಾನ್ಯ ಜನರಿಗೆ ಭಗವಂತನ ಮಹಿಮೆಯನ್ನು, ಅವನ ಅನುಗ್ರಹವನ್ನು, ಅವನ ಸರಳತೆಯನ್ನು ಜಗತ್ತಿಗೇ ತೋರಿಸಿಕೊಟ್ಟವರು ರಾಯರು. ರಾಯರ ಬಗ್ಗೆ ಹಲವಾರು ಸ್ತೋತ್ರವನ್ನು ಮಾಡಿದ ಶಿಷ್ಯರಲ್ಲಿ ಪ್ರಧಾನ ಶಿಷ್ಯರು ಅಪ್ಪನ್ನಾಚಾರ್ಯರು. ಅವರು ರಾಯರನ್ನು ಕಣ್ಣಾರ ಕಂಡವರು, ಸೇವೆ ಮಾಡಿದವರು, ರಾಯರ ಕಾರುಣ್ಯಕ್ಕೆ ಪರಿಪೂರ್ಣ ಪಾತ್ರರಾದವರು. ಶ್ರೀ ಮಧ್ವಮತ ದುಗ್ಧಾಬ್ಧಿ ಚಂದ್ರ ಎಂದು ಅಪ್ಪನ್ನಾಚಾರ್ಯರು ರಾಯರ ಬಗ್ಗೆ ಸ್ತೋತ್ರ ಮಾಡಿದ್ದಾರೆ. ಇದಕ್ಕೆ ಅರ್ಥ ಏನಂದ್ರೆ, ರಾಯರಂದ್ರೆ ಮಧ್ವಮತ ಎಂಬ ದೊಡ್ಡ ಕ್ಷೀರಸಾಗರದಲ್ಲಿ ಬೆಳಗಿದ ಚಂದ್ರನಂತೆ. ನಾವು ಈಗ ಸೂಪರ್ ಮಾರ್ಕೆಟ್ ಹೋಗ್ತೀವಿ ಅಲ್ವಾ, ಆ ವಸ್ತುಗಳ ಮೇಲೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕಿರುತ್ತೆ. ಈ ಮಾತು ಯಾಕೆಂದ್ರೆ, ರಾಯರನ್ನು ಸೇವೆ ಮಾಡಿದರೆ ಅವರು ಮಾತ್ರ ಪ್ರೀತಿಯಾಗೋದಲ್ಲ, ವಾಯುದೇವರು ಮತ್ತು ಭಗವಂತನು ಪ್ರೀತಿಯಾಗಿ ನಮ್ಮನ್ನು ರಕ್ಷಿಸುತ್ತಾರೆ. ಒಂದು ಮಗು ಹುಟ್ಟತ್ತೆ. ಮಾತು ಬಂದಾಗ ಮೊದಲು ಹೇಳಿಸಿಕೊಡುವ ಸ್ತೋತ್ರವೇ ಪೂಜ್ಯಾಯ ರಾಘವೇಂದ್ರಾಯ. ಒಂದು ಮಗು ಹತ್ರ ಹೋಗಿ, ನಿನಗೆ ಯಾವ ಸ್ತೋತ್ರ ಗೊತ್ತು? ಪೂಜ್ಯಾಯ ರಾಘವೇಂದ್ರಾಯ ಸ್ತೋತ್ರ ಅನ್ನಂದ್ರೆ ಅಂತಾರೆ. ಯಾಕಂದ್ರೆ ಮೊದಲು ಪರಿಚಯ ಮಾಡುವ ಸ್ತೋತ್ರವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದಕ್ಕೆ ಅರ್ಥ ಏನಂದ್ರೆ, ಸೇವೆ ಮಾಡುವರಿಗೆ ಕಲ್ಪವೃಕ್ಷದ ಮತ್ತು ಕಾಮಧೇನುವಾದ ಸತ್ಯಧರ್ಮಗಳಲ್ಲೇ ನಿರತರಾದ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರಗಳು. ಈ ಕಾರಣದಿಂದಲೇ ಲಕ್ಷಾಂತರ ಭಕ್ತರು ಜಗನ್ನಾಥದಾಸರು ಹೇಳಿದಂತೆ ಒಂದು ಹಾಡಲ್ಲಿ, ಮಾಯಿಗಳ ಮರ್ದಿಸಿದ ರಾಘವೇಂದ್ರ ರಾಯ ಬಾರೋ, ತಂದೆ ತಾಯಿ ಬಾರೋ, ನಮ್ಮನ ಕಾಯಿ ಬಾರೋ ಎಂದು ಕೊಂಡಾಡುತ್ತಾರೆ. ಈ ನಮ್ಮ ರಾಯರು ಭೂಲೋಕದಲ್ಲಿ ಹೇಗೆ ಜನಿಸಿದರು? ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವರ ಪೂಜೆಗೆ ಪುಷ್ಪಗಳನ್ನು ತಂದುಕೊಡುವ ಶಂಕುಕರ್ಣ ದೇವತೆಯೇ ಇವತ್ತು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಬೇಡಿದ ಭಕ್ತರಿಗೆ ಸಕಲ ಅಭಿಷ್ಟಗಳನ್ನು ನೀಡುವ ಮಂತ್ರಾಲಯ ಪ್ರಭುವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಈ ಪೂಜೆಗೆ ಪುಷ್ಪಗಳನ್ನು ತಂದುಕೊಡುವುದಲ್ಲಿ ಸ್ವಲ್ಪ ತಡ ಆದ ಕಾರಣ ಶಾಪದಿಂದ ಭೂಲೋಕದಲ್ಲಿ ಪ್ರಹ್ಲಾದ, ಬಾಲಿಕರಾಜ, ವ್ಯಾಸರಾಜರು ಎಂಬ 3 ಅವತಾರಗಳ ಹಿಂದೆ 4ನೇ ಅವತಾರವಾಗಿ ರಾಘವೇಂದ್ರ ಸ್ವಾಮಿಗಳು ಅವತರಿಸಿದರು. ಇವರು ತಮಿಳುನಾಡಿನ ಕಾವೇರಿಪಟ್ನ ಊರಿನಲ್ಲಿ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬಾಗೆ ಜನಿಸಿದರು. ಇವರಿಗೆ ತಂದೆ ತಾಯಿ ಇಟ್ಟ ಹೆಸರು ವೆಂಕಟನಾಥ. ಚಿಕ್ಕ ವಯಸ್ಸಿನಲ್ಲೇ ಮಾತಾಪಿತಾ ವಿಯೋಗದಿಂದ ಅಣ್ಣ ಗುರುರಾಜ ಆಚಾರ್ಯರಿಂದ ವಿದ್ಯಾಭ್ಯಾಸ, ಭಾವ ಲಕ್ಷ್ಮೀನಾರಾಯಣ ಆಚಾರ್ಯರಿಂದ ಗುರುಕುಲ ವ್ಯಾಸ ಪ್ರಾರಂಭ. ಅನಂತರ ಕುಂಭಕೋಣದಲ್ಲಿ ಶ್ರೀ ವಿಜೇಂದ್ರ ತೀರ್ಥರು ಮತ್ತು ಅವರ ಶಿಷ್ಯರಾದ ಶ್ರೀ ಸುಧೀಂದ್ರ ತೀರ್ಥರ ಬಳಿಗೆ ಶಾಸ್ತ್ರಪಾಠ ಕಲಿದರು. ಒಂದು ದಿನ ಒಂದು ಗಿಡದ ಕೆಳಗೆ ಚಳಿಯಿಂದ ನಡುಗುತ್ತಾ ಮಲಗಿದ್ದ ವೆಂಕಟನಾಥನ್ನು ಸುಧೀಂದ್ರ ತೀರ್ಥರು ನೋಡಿದರು.
ಪಕ್ಕದಲ್ಲಿದ್ದ ದೀಪದಲ್ಲಿ ಕೆಲವು ತಾಳಪತ್ರಗಳು ಕರಗಿರುವನ್ನು ನೋಡಿದರು. ನೋಡಿ ಆ ಪತ್ರಗಳನ್ನು ತೆಗೆದು ಓದಿದಾಗ ಕಷ್ಟವಾದ ನ್ಯಾಯಸುಧವಿಗೆ ಬಹಳ ಚಂದ ಅರ್ಥವನ್ನು ಬರೆದಿದ್ದನ್ನು ಕಂಡು ಸಂತೋಷದಿಂದ ತಮ್ಮ ಮೇಲ್ವಸ್ತ್ರವನ್ನು ವೆಂಕಟನಾಥರ ಮೇಲೆ ಹಾಕಿ ಹೋದರು. ನಂತರ ಒಂದು ದಿನ ಸರಸ್ವತಿ ದೇವಿಯ ಅನುಗ್ರಹದಿಂದ ಸನ್ಯಾಸ ಸುಧೀಂದ್ರ ತೀರ್ಥರ ಅನಂತರ ವಿಷ್ಣು ತೀರ್ಥರು ಹೇಳಿದಂತೆ ಒಂದು ಹಾಡಲ್ಲಿ: ಮಂಚ ಬಾರದೋ ಮಡದಿ ಬಾರದೋ ಕಂಚು ಕನ್ನಡಿ ಬಾರದೋ ಸಂಚಿತಾರ್ಪಿತ ದ್ರವ್ಯ ಬಾರದೋ ಮುಂಚೆ ಮಾಡಿದ ಧರ್ಮವ ಎಂದು ಸಂಸಾರವನ್ನು ಬಿಟ್ಟು ವೈರಾಗ್ಯದಿಂದ ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡಿದರು. ತನ್ನ ಸನ್ಯಾಸ ಆಶ್ರಮಕ್ಕೆ ಅನಂತರ ಮಧ್ವಾಚಾರ್ಯರ ಉಪನಿಷತ್ ಭಾಷ್ಯಕ್ಕೆ ಖಂಡಾರ್ಥ ಗೀತಾವಿವೃತ್ತಿ ಎಂಬ ಗ್ರಂಥ ರಚನೆ ಮಾಡಿದ್ದಾರೆ. ಶ್ರೀ ರಾಘವೇಂದ್ರ ಗುರುಗಳು ಜಯತೀರ್ಥರ ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಬರೆದ ನ್ಯಾಯಸುಧಾ ಟೀಕೆಗೆ ಪರಿಮಳ ಗ್ರಂಥ ಎಂಬ ಟಿಪ್ಪಣಿಯನ್ನು ರಚಿಸಿದ್ದಾರೆ. ಅದರಿಂದ ಇವರು ಪರಿಮಳಾಚಾರ್ಯರು ಎಂದು ಪ್ರಸಿದ್ಧರಾದರು. ರಾಯರು ರಚಿಸಿದ ಗ್ರಂಥಗಳಲ್ಲಿ ಕೃಷ್ಣನ ಚರಿತ್ರವನ್ನು ಹೇಳುವ ಕೃಷ್ಣ ಚಾರಿತ್ರ ಮಂಜರಿ, ಇಡೀ ರಾಮಾಯಣ ಕಥೆಯನ್ನು ಹೇಳುವ ರಾಮಚಾರಿತ್ರ ಮಂಜರಿ, ಪ್ರಾತಸಂಕಲ್ಪ ಗದ್ಯ ಇವುಗಳು ನಮ್ಮ ನಿತ್ಯ ಪಾರಾಯಣಕ್ಕೆ ಅನುಕೂಲವಾಗಿದೆ. ರಾಮಚಾರಿತ್ರ ಮಂಜರಿ: ಶ್ರೀಮಾನ್ ವಿಷ್ಣು ಪ್ರಜಾತೋ ದಶರಥ ನಿರೂಪತೆ ಎಂದು ಪ್ರಾರಂಭಿಸಿ ಯಜ್ಞಂ ತನ್ವಂತ್ರಿಕೋತಿನ್ ಎಂದು ಮುಗಿಯುವ 11 ಶ್ಲೋಕಗಳಲ್ಲಿ ಇಡೀ ರಾಮಾಯಣ ಕಥೆಯನ್ನು ನಮ್ಮ ಮೇಲೆ ಪ್ರತಿದಿನ ಪಾರಾಯಣಕ್ಕೆ ಅನುಕೂಲವಾಗಲಿ ಎಂದು ಭಕ್ತರ ಮೇಲೆ ಕರುಣೆಯಿಂದ ರಚಿಸಿದ್ದಾರೆ. ಅವರ ಪವಾಡಗಳು ಹೇಳುವುದೇ ಬ್ರಹ್ಮರಾಕ್ಷಸ ಕಥೆ. ಈ ಕಥೆಯಲ್ಲಿ ಒಂದು ಭಕ್ತ ಮದುವೆ ಆಗಿಲ್ಲ. ಅದಕ್ಕೆ ರಾಯರನ್ನು ನೋಡಲಿಕ್ಕೆ ಹೋದ. ರಾಯರು ಅವನನ್ನು ಆಶೀರ್ವದಿಸಿ ಮಂತ್ರಾಕ್ಷತೆ ಮತ್ತು ಮೃತ್ತಿಗೆಯನ್ನು ಕೊಟ್ಟರು. ಅದನ್ನು ತಗೊಂಡು ಭಕ್ತ ತನ್ನ ಊರಿಗೆ ಹೋಗ್ತ ಸಮಯ ರಾತ್ರಿ ಆಗಿತ್ತು. ಅದಕ್ಕೆ ಒಂದು ಮನೆಯ ಹೊರಗಡೆ ಮಂಚದ ಮೇಲೆ ಮಲಗಿದ್ದ. ಆ ಮನೆಯಲ್ಲಿ ಯಾವಾಗೂ ಒಂದು ಮಗು ಹುಟ್ಟುವಾಗ ಬ್ರಹ್ಮರಾಕ್ಷಸ ಒಬ್ಬ ಬಂದು ಆ ಮಗುವನ್ನು ಸಾಯಿಸ್ತಾನೆ. ಅದೇ ಥರ ಈ ದಿನ ಒಂದು ಮಗು ಹುಟ್ಟಿತು. ಬ್ರಹ್ಮರಾಕ್ಷಸ ಬಂದು ಆ ಭಕ್ತರನ್ನು ನೋಡಿ, ನಿನ್ನ ಮಂತ್ರಾಕ್ಷತೆ ಮತ್ತು ಮೃತ್ತಿಗೆಯನ್ನು ದೂರ ಹಾಕು ಎಂದು ಹೇಳಿದ. ಆದರೆ ಈ ಭಕ್ತ ಆ ಮೃತ್ತಿಗೆಯನ್ನು ತಕೊಂಡು ಆ ರಾಕ್ಷಸನ ಮೇಲೆ ಹಾಕಿದ ತಕ್ಷಣ ರಾಕ್ಷಸ ಭಸ್ಮವಾಗಿದ. ಇದನ್ನು ಕಂಡ ಕುಟುಂಬ ತುಂಬ ಸಂತೋಷಪಟ್ಟರು. ಅದರಿಂದ ಆ ಮನೆಯಲ್ಲಿದ್ದ ಒಂದು ಹುಡುಗಿಯನ್ನು ಆ ಭಕ್ತನಿಗೆ ಮದುವೆ ಮಾಡಿಕೊಟ್ಟರು. ಇವತ್ತೇ ಕೇಳ್ರಿ, ರಾಯರು ಬೃಂದಾವನಸ್ತ್ರ ಆದ ಮೇಲೆ ಒಬ್ಬರಿಗೆ ಒಂದೊಂದು ಕತೆ ಕೇಳ್ರೆ ಸಾವಿರಾರು ಪುಸ್ತಕಗಳನ್ನು ಬರೀಬೋದು. ಎಷ್ಟೋ ಸಮಯದಲ್ಲಿ ಎಷ್ಟೋ ಜನರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ರಾಯರು. ಇಂದಿಗೂ ಮಾಡ್ತಾ ಬರ್ತಾ ಇದ್ದಾರೆ. ಇಂದಿಗೂ ಎಷ್ಟೋ ಪವಾಡಗಳನ್ನು ಮಾಡಿದ್ದಾರೆ ರಾಯರು. ಎಷ್ಟೋ ಜನರ ಜೀವನವನ್ನು ರೂಪಿಸಿದ್ದಾರೆ ರಾಯರು. ಇಂತಹ ರಾಯರು ಮಂತ್ರಾಲಯದಲ್ಲಿ ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ದಿನ ಎಂದು ಬೃಂದಾವನ ಆದರು. ಇಂದಿಗೂ ವೈಭವದಿಂದ ಆರಾಧನೆ ನಡೆಯುತ್ತೆ. ಮಂತ್ರಾಲಯದಲ್ಲಿ ಸಾವಿರಾರು ಜನರು ಸೇರುತ್ತಾರೆ. ಬರೀ ಮಂತ್ರಾಲಯದಲ್ಲಿ ಮಾತ್ರ ಅಲ್ಲ, ಮಠಗಳಲ್ಲಿ ಎಷ್ಟೋ ಜನರು ಸೇರುತ್ತಾರೆ. ಬೃಂದಾವನ ಇರುವ ಎಲ್ಲಾ ಜಾಗದಲ್ಲಿ ಜನರು ಸೇರುತ್ತಾರೆ. ಕೆಲವ ಆರಾಧನಾ ಸಮಯದಲ್ಲಿ ಮಾತ್ರ ಅಲ್ಲ, ಒಂದು ಗುರುವಾರ ಬಂದ್ರೆ ಸಾಕು, ಮಠಗಳಲ್ಲಿ ಎಷ್ಟೋ ಜನರು ಸೇರುತ್ತಾರೆ. ಒಂದು ಕಾಲು ಇಡಕ್ಕೂ ಸಾಧ್ಯ ಅಲ್ಲ, ಅಷ್ಟು ರಾಯರ ಭಕ್ತರಿದ್ದಾರೆ. ಅಷ್ಟೂ ವರ್ಷಗಳಾದರೂ ನಮ್ಮನ್ನು ರಾಯರು ಅದೇ ರೀತಿಯಲ್ಲಿ ನಮ್ಮನ್ನು ಅನುಗ್ರಹ ಮಾಡ್ತಾರೆ.
ಅಂತಹ ರಾಯರ ಪಾ ಪಾದಾರವಿಂದಗಳಿಗೆ ನನ್ನ ಎರಡು ಮಾತುಗಳನ್ನು ಸಮರ್ಪಿಸುತ್ತಾ ಹರೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು.